ಶ್ರೀ ಶಾರದಾ ದೇವಿ ಜೀವನಗಂಗಾ ಅಧ್ಯಾಯ 29 ಮಾನವೀಯ ಮುಸುಕಿನಲ್ಲಿ ಮುಂದುವರಿದ ಭಾಗ. ಶ್ರೀಮಾತೆಯವರು ಸದಾ ಕಾರ್ಯನಿರತರಾಗಿರುತ್ತಿದ್ದರು. ಸಮಯವನ್ನು ವ್ಯರ್ಥ ಮಾಡದೆ ಯಾವಾಗಲೂ ಏನಾದರೊಂದು ಕೆಲಸದಲ್ಲಿ ಮಗ್ನರಾಗಿರುವುದು ಅವರಿಗೆ ಇಷ್ಟ. ಹಾಗೆಯೇ ಇತರರಿಗೂ ಸದಾ ಕಾರ್ಯನಿರತರಾಗಿರುವಂತೆ ಬೋಧಿಸುತ್ತಿದ್ದರು. ಒಂದು ದಿನ ಬೆಳಗ್ಗೆ ಅವರು ಜಯರಾಮ್ ಬಾಟಿಯ ತಮ್ಮ ಹೊಸ ಮನೆಯಲ್ಲಿ ಚಪಾತಿ ಮಾಡಲು ನಿಧಾನವಾಗಿ ಗೋಧಿ ಹಿಟ್ಟನ್ನು ಕಲಿಸುತ್ತಿದ್ದರು. ಅವರಿಗಾಗಲೇ ವೃದ್ಧಾಪ್ಯ ಬಂದಿತ್ತು, ಜೊತೆಗೆ ಅನಾರೋಗ್ಯ ಬೇರೆ. ಆಗ ಅವರ ಸಹಾಯಕ್ಕೆ ಯಾರೂ ಇರಲಿಲ್ಲವೆಂದೇನಲ್ಲ. ಬೇಕಾದಷ್ಟು ಜನ ಸ್ತ್ರೀಯರು ಪುರುಷರೂ ಇದ್ದರು. ಆದರೂ ಅವರು ತಾವೇ ಸ್ವತಃ ನಾದುತ್ತಾ ಕುಳಿತಿದ್ದರು. ಇದನ್ನು ಕಂಡು ಗೋಪೇಶ ಬ್ರಹ್ಮಚಾರಿಗಳಿಗೆ ಅವರು ಹೀಗೆ ಕಷ್ಟಪಡಬೇಕಾದ ಅಗತ್ಯವೇನಿದೆ, ಅದರಲ್ಲಿ ಸಾರ್ಥಕ್ಯವೇನಿದೆ ಎನ್ನುವುದು ತಿಳಿಯಲಿಲ್ಲ. ಸ್ವಲ್ಪ ಆಶ್ಚರ್ಯದಿಂದ ಮತ್ತು ದುಃಖದಿಂದ ಅವರನ್ನೇ ಆ ಬಗ್ಗೆ ಕೇಳಿದರು. ಆಗ ಶ್ರೀಮಾತೆಯವರೆಂದರು, ಅಪ್ಪ, ಸದಾ ಉದ್ಯೋಗಶೀಲರಾಗಿರುವುದು ಒಳ್ಳೆಯದು. ಬಳಿಕ ಒಂದು ಕ್ಷಣ ಬಿಟ್ಟು ಗಂಭೀರ ಭಾವದಿಂದ, ನಾನು ಬದುಕಿರುವಷ್ಟು ದಿನವೂ ಕೆಲಸ ಮಾಡುತ್ತಾ ಹೋಗುವಂತೆ ಹಾರೈಸು ಎಂದರು. ಇದೊಂದು ಬಹಳ ದೊಡ್ಡ ಮಾತು. ಅರ್ಥ ಮಾಡಿಕೊಂಡವರು ಉದ್ಧಾರವಾಗುತ್ತಾರೆ. ಸತತ ಕರ್ಮ ನಿರತರಾಗಿರುವುದರಿಂದ ಶರೀರವು ಆರೋಗ್ಯದಿಂದಿರುತ್ತದೆ, ಮನಸ್ಸು ಚೆನ್ನಾಗಿರುತ್ತದೆ. ನಿಜಕ್ಕೂ ಶ್ರೀಮಾತೆಯವರು ತಮ್ಮ ಕೊನೆ ದಿನಗಳವರೆಗೂ ಈ ಶರೀರದಿಂದ ಇನ್ನೇನೂ ಸಾಧ್ಯವೇ ಇಲ್ಲ ಎನ್ನುವಂತಾಗುವವರೆಗೂ ಅನವರತ ಕಾರ್ಯಶೀಲರಾಗಿರುತ್ತಿದ್ದರು. ಅದರಲ್ಲೂ ಅವರು ಜಯರಾಮ್ ಬಾಟಿಯಲ್ಲಿದ್ದಾಗ ಇನ್ನೂ ಹೆಚ್ಚು ಕೆಲಸ. ಅಲ್ಲಿಗೆ ಬರುವ ಭಕ್ತಾದಿಗಳ ಮೇಲ್ವಿಚಾರಣೆ ನೋಡಿಕೊಳ್ಳಬೇಕು, ಬೆಳಗ್ಗೆ ತರಕಾರಿ ಹೆಚ್ಚಬೇಕು, ಪೂಜೆ ಮಾಡಬೇಕು, ಬಳಿಕ ಭಕ್ತರಿಗೆಲ್ಲ ಪ್ರಸಾದ ಹಂಚಬೇಕು. ಭಕ್ತಾದಿಗಳಿಗೋಸ್ಕರ ಕನಿಷ್ಠ 100 ತಾಂಬೂಲ ತಯಾರಿಸಬೇಕು. ಸಂಜೆಯಾಯಿತೆಂದರೆ ಹಿಟ್ಟು ಕಲಸಿ ಪೂರಿ ಚಪಾತಿ ತಯಾರಿಸಬೇಕು, ಹಾಲು ಕಾಯಿಸಬೇಕು, ಲಾಟೀನುಗಳನ್ನು ಶುಚಿಗೊಳಿಸಿ ಅವುಗಳ ಬತ್ತಿಯನ್ನು ಹುರಿಗೊಳಿಸಿಡಬೇಕು. ಇವೆಲ್ಲ ಕೆಲಸ ಕಾರ್ಯಗಳ ಜೊತೆಗೆ ಭಕ್ತಾದಿಗಳ ಆಧ್ಯಾತ್ಮಿಕ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು. ಹೀಗೆ ದಿನಂಪ್ರತಿ ಒಂದಾದ ಮೇಲೊಂದು ಕಾರ್ಯಕಲಾಪಗಳನ್ನು ಪ್ರೀತಿಯಿಂದ ಸಂತೋಷದಿಂದ ಮಾಡಿಕೊಂಡು ಬರುತ್ತಿದ್ದರು. ಅವರೇ ಕೆಲವೊಮ್ಮೆ ಹೇಳುತ್ತಿದ್ದುದುಂಟು, ಒಂದು ಕಡೆ ನನ್ನ ಶರೀರ ಕ್ಷೀಣವಾಗುತ್ತಾ ಬರುತ್ತಿದ್ದರೆ ಇನ್ನೊಂದು ಕಡೆ ಕೆಲಸ ಕಾರ್ಯಗಳು ಹೆಚ್ಚಿಕೊಂಡು ಹೋಗುತ್ತಿವೆ ಎಂದು. ಆದರೆ ಇದು ಗೊಣಗಾಟದ ಮಾತಲ್ಲ, ವಾಸ್ತವಿಕ ಸಂಗತಿಯಷ್ಟೇ. ಆ ಕೆಲಸಗಳನ್ನು ಮಾಡಲು ಇತರರು ಸಿದ್ಧರಾಗಿದ್ದರೂ ಶ್ರೀಮಾತೆಯವರು ಆ ಕೆಲಸಗಳನ್ನೆಲ್ಲ ತಮ್ಮವೇ ಎಂದು ತಿಳಿದು ತಾವೇ ಮಾಡಿಕೊಂಡು ಬರುತ್ತಿದ್ದರು. ಒಮ್ಮೆ ಉದ್ಯೋಗಧನದಲ್ಲಿ ಎಲ್ಲರೂ ತಮ್ಮ ಬಟ್ಟೆಗಳಲ್ಲಿ ಜಗಲಿಯಲ್ಲಿ ಬಿಸಿಲಿಗೆ ಒಣಹಾಕಿ ನಿಶ್ಚಿಂತೆಯಿಂದ ಕೆಳಗಿನ ಮಹಡಿಯ ಕೋಣೆಗಳಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಮಳೆ ಹೊಯ್ಯತೊಡಗಿತು. ಒಮ್ಮೆ ಉದ್ಬೋಧನದಲ್ಲಿ ಎಲ್ಲರೂ ತಮ್ಮ ಬಟ್ಟೆಗಳನ್ನು ಜಗಲಿಯಲ್ಲಿ ಬಿಸಿಲಿಗೆ ಒಣಹಾಕಿ ನಿಶ್ಚಿಂತೆಯಿಂದ ಕೆಳಗಿನ ಮಹಡಿಯ ಕೋಣೆಗಳಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಮಳೆ ಹೊಯ್ಯತೊಡಗಿತು. ಇತರರು ಎಚ್ಚೆತ್ತು ಬರುವಷ್ಟರಲ್ಲಿ ಶ್ರೀಮಾತೆಯವರು ಎದ್ದರು. ಕಾಲಲ್ಲಿ ಸಂಧಿವಾತದ ನೋವು, ಒದ್ದೆ ನೆಲದ ಮೇಲೆ ನಿಲ್ಲುವಂತಿಲ್ಲ. ಆದರೂ ಮೆಲ್ಲಗೆ ಬಂದು ಆ ಬಟ್ಟೆಗಳನ್ನು ಚೆನ್ನಾಗಿ ಹಿಂಡಿ ಮತ್ತೊಂದು ಕೋಣೆಯಲ್ಲಿ ಎಚ್ಚರದಿಂದ ಹರವಿದರು. ಶ್ರೀಮಾತೆಯವರೇ ಇದನ್ನೆಲ್ಲ ಮಾಡಿ ಯಾರೆಂದು ಯಾರಿಗೂ ಹೊಳೆದಿರಲಿಲ್ಲವೆಂದು ಕಾಣುತ್ತದೆ. ಆದರೆ ಆಮೇಲೆ ಅವರು ಮಾಡುತ್ತಿದ್ದ ಕೆಲಸವನ್ನು ಕಂಡವರೊಬ್ಬರು ದುಃಖ ನಾಚಿಕೆಗಳಿಂದ, ಅಮ್ಮ, ಇದೇನಿದು, ನೀವು ನಮ್ಮ ಸೇವೆ ಮಾಡಬೇಕೇ, ಅದರಲ್ಲೂ ಇಷ್ಟು ಕಾಲು ನೋವಿರುವಾಗ? ದಯವಿಟ್ಟು ನಿಲ್ಲಿಸಿ, ಉಳಿದಿದ್ದನ್ನು ನಾನು ಮಾಡುತ್ತೇನೆ ಎಂದು ಮುಂದಾದಾಗ ಅವರು, ಬೇಡ ಬೇಡ, ಇನ್ನೇನು ಮುಗಿದೇ ಹೋಯಿತು, ಸ್ವಲ್ಪ ಮಾತ್ರ ಉಳಿದಿದೆ ಎಂದು ಹೇಳಿ ತಾವೇ ಅಷ್ಟನ್ನೂ ಮಾಡಿ ಮುಗಿಸಿದರು. ಈ ಬಗೆಯ ಘಟನೆಗಳು ಅದೆಷ್ಟೋ. ಒಮ್ಮೆ ಬೇಲೂರು ಮಠದ ಕೆಲವು ಸಾಧುಗಳು ವಿಶೇಷ ತಪಸ್ಸು ಮಾಡುವುದಕ್ಕಾಗಿ ನಿರ್ಜನ ಪ್ರದೇಶಕ್ಕೆ ಹೊರಟರೆಂಬ ಸುದ್ದಿ ತಿಳಿದು ಶ್ರೀಮಾತೆಯವರ ಸೇವಕರಾಗಿದ್ದ ಕಿಶೋರಿ ಬ್ರಹ್ಮಚಾರಿಗಳಿಗೆ ತಾವೂ ಹೋಗಬೇಕೆಂಬ ಹುಮ್ಮಸ್ಸು ಮೂಡಿತು. ಶ್ರೀಮಾತೆಯವರ ಬಳಿಗೆ ಹೋಗಿ, ಅಮ್ಮ, ನನಗೆ ಈ ಕೆಲಸದ ಗಲಾಟೆಯ ನಡುವೆ ಇರಲು ಮನಸ್ಸಾಗುತ್ತಿಲ್ಲ, ನಾನೂ ಕೂಡ ತಪಸ್ಸು ಮಾಡಲು ಹೋಗುತ್ತೇನೆ, ದಯವಿಟ್ಟು ನೀವು ಒಪ್ಪಿಗೆ ಕೊಡಿ ಎಂದು ಯಾಚಿಸಿದರು. ಅದಕ್ಕೆ ಅವರೆನ್ನುತ್ತಾರೆ, ಇದೇಕಪ್ಪ ಹೀಗೆ ಹೇಳುತ್ತಿದ್ದಿ ನೀನು? ನೀನಿಲ್ಲಿ ಮಾಡುತ್ತಿರುವುದು ನನ್ನ ಕೆಲಸವನ್ನು, ಠಾಕೂರರ ಕೆಲಸವನ್ನು. ಈ ಕೆಲಸಗಳನ್ನು ಮಾಡುವುದು ತಪಸ್ಸಿಗಿಂತ ಕಡಿಮೆ ಎಂದು ಭಾವಿಸಿದೆಯಾ? ಸುಮ್ಮನೆ ಉಸಿರಾಟ ಎಣಿಸುವುದಕ್ಕೆ ಎಲ್ಲಿಗೆ ಹೋಗುತ್ತಿ? ಮತ್ತೊಂದು ಸಂದರ್ಭದಲ್ಲಿ ಶ್ರೀಮಾತೆಯವರು ವಾರಣಾಸಿಯಲ್ಲಿದ್ದಾಗ ಒಬ್ಬ ಸ್ವಾಮಿಗಳಿಗೆ ಹೀಗೆ ಆದೇಶಿಸಿದರು, ಮೊದಲು ಠಾಕೂರರ ಕೆಲಸವನ್ನು ಸ್ವಲ್ಪ ಮಾಡು, ಆಮೇಲೆ ಆಧ್ಯಾತ್ಮಿಕ ಸಾಧನೆ ಮಾಡು. ಸ್ವಲ್ಪ ಕೆಲಸ ಕಾರ್ಯ ಮಾಡುತ್ತಿದ್ದರೆ ಮನಸ್ಸಿನಲ್ಲಿ ದುರಾಲೋಚನೆಗಳು ಬರುವುದಿಲ್ಲ.
ತಪಸ್ಸಿನ ಹೆಸರಿನಲ್ಲಿ ಸುಮ್ಮನೆ ಒಬ್ಬಂಟಿಗನಾಗಿ ಕುಳಿತುಕೊಂಡರೆ ನಾನಾ ಬಗೆಯ ದುರಾಲೋಚನೆಗಳೆಲ್ಲ ಏಳಬಹುದು ಎಂದು. ತಪಸ್ಸು ಶ್ರೇಷ್ಠವಾದದ್ದೇ, ಅದರಲ್ಲಿ ಸಂದೇಹವೇನೂ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಸಾಮರ್ಥ್ಯವಂತರಾದ ವ್ಯಕ್ತಿಗಳು ತಪಸ್ಸನ್ನು ಕೈಗೊಳ್ಳುವ ಉತ್ಸಾಹ ತೋರಿದಾಗ ಶ್ರೀಮಾತೆಯವರು ಅಂಥವರಿಗೆ ಒಪ್ಪಿಗೆ ಕೊಟ್ಟ ಉದಾಹರಣೆಗಳಿವೆ. ಆದರೆ ಇಲ್ಲಿನ ಸಂದರ್ಭಗಳು ಬೇರೆ. ಕೆಲಸದ ಸಣ್ಣ ವಿವರಗಳೂ ಕೂಡ ಶ್ರೀಮಾತೆಯವರ ಗಮನಕ್ಕೆ ಬಾರದಿರುತ್ತಿರಲಿಲ್ಲ. ಈ ಬಗ್ಗೆ ಅವರು ಸದಾ ಎಚ್ಚರದ ದೃಷ್ಟಿ ಇಟ್ಟಿರುತ್ತಿದ್ದರು. ಅವ್ಯವಸ್ಥೆಯನ್ನು ಅವರೆಂದೂ ಸಹಿಸುತ್ತಿರಲಿಲ್ಲ. ನಿಜಕ್ಕೂ ಆಧ್ಯಾತ್ಮಿಕ ಜೀವನದಲ್ಲಿ ಈ ಕರ್ಮಕ್ಕೆ ಒಂದು ವಿಶೇಷ ಸ್ಥಾನವಿದೆ. ಒಬ್ಬ ಮನುಷ್ಯನ ಮನಸ್ಸಿನ ಮಟ್ಟವನ್ನು ಅಳೆಯಲು ಒಂದು ಸುಲಭವಾದ ಉಪಾಯವೆಂದರೆ ಅವನಿಗೊಂದು ಕೆಲಸ ಕೊಟ್ಟು ಅವನು ಅದನ್ನು ಮಾಡುವ ವಿಧಾನವನ್ನು ಗಮನಿಸುವುದು. ಒಮ್ಮೆ ಜಯರಾಮ್ ಬಾಟಿಯಲ್ಲಿ ಕೆಲಸದ ಹೆಂಗಸೊಬ್ಬಳು ಅಂಗಳದಲ್ಲಿ ಕಸ ಗುಡಿಸಿದ ಬಳಿಕ ಪೊರಕೆಯನ್ನು ಅಸಡ್ಡೆಯಿಂದ ಮೂಲೆಗೆ ಎಸೆದು ಬಿಟ್ಟಳು. ಆಗ ಶ್ರೀಮಾತೆಯವರು ಅವಳಿಗೆ, ಇದೇನಿದು? ನಿನ್ನ ಕೆಲಸ ಆದ ತಕ್ಷಣ ಆ ಪೊರಕೆಯನ್ನು ಅಷ್ಟು ಅಲಕ್ಷ್ಯದಿಂದ ಪಕ್ಕಕ್ಕೆ ಎಸೆದು ಬಿಟ್ಟೆಯಲ್ಲ? ಅದನ್ನು ಹಾಗೆ ಎಸೆಯುವುದಕ್ಕೆ ಎಷ್ಟು ಸಮಯ ಬೇಕೋ ಸರಿಯಾಗಿ ಮೂಲೆಯಲ್ಲಿ ಇಡುವುದಕ್ಕೂ ಅಷ್ಟೇ ಸಮಯ ಸಾಕು. ಒಂದು ವಸ್ತು ಎಷ್ಟೇ ಕ್ಷುಲ್ಲಕ ಅಂತನ್ನಿಸಿದರೂ ಅದನ್ನು ಅಲಕ್ಷ್ಯ ಮಾಡಬಾರದು. ನೀನು ಆ ವಸ್ತುವನ್ನು ಗೌರವಿಸಿದರೆ ಆ ವಸ್ತು ಕೂಡ ನಿನ್ನನ್ನು ಗೌರವಿಸುತ್ತದೆ. ನಿನಗೆ ಆ ಪೊರಕೆ ಮತ್ತೆ ಬೇಕಾಗುವುದಿಲ್ಲವೇ? ಅಲ್ಲದೆ ಅದೂ ಕೂಡ ಕುಟುಂಬದ ಒಂದು ಅಂಗ. ಈ ದೃಷ್ಟಿಯಿಂದ ನೋಡಿದರೂ ಅದಕ್ಕೆ ಗೌರವ ಸಲ್ಲಬೇಕಾಗುತ್ತದೆ. ಒಂದು ಪೊರಕೆಯನ್ನು ಕೂಡ ಗೌರವದಿಂದ ಕಾಣಬೇಕು ಎಂದು ತಿಳಿಸಿಕೊಟ್ಟರು. ಧರೆಗಿಳಿದು ಬಂದ ಸಾಕ್ಷಾತ್ ಜಗಜ್ಜನನಿ ಶ್ರೀಮಾತೆಯವರು ಒಂದು ಪೊರಕೆಯನ್ನು ಇಡುವ ವಿಧಾನವನ್ನು ತಿಳಿಸಿಕೊಡುತ್ತಿದ್ದಾರೆ. ಉಪಯೋಗಕ್ಕೆ ಬರುವ ಯಾವುದೇ ವಸ್ತುವಾಗಲಿ ಅದಕ್ಕೆ ತಕ್ಕ ಗೌರವ ಕೊಡಬೇಕು ಎನ್ನುವ ಅವರ ಈ ಭಾವನೆಯಲ್ಲಿ ಎಂಥ ದಿವ್ಯತೆ ಇದೆ. ಪೊರಕೆ ಒಂದು ಜಡವಸ್ತು, ಸಾಲದ್ದಕ್ಕೆ ಅದೊಂದು ಪೊರಕೆ. ಅದಕ್ಕೂ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸಬೇಕು ಎಂದು ಶ್ರೀಮಾತೆ ಹೇಳುತ್ತಿದ್ದಾರೆ. ಆದರೆ ಪೊರಕೆಗೆ ಗೌರವ ಸಲ್ಲಿಸುವ ಮಾತು ಹಾಗಿರಲಿ, ಈ ಪೊರಕೆಯನ್ನು ಹಿಡಿದು ಕೆಲಸ ಮಾಡುವ ಮಾಲಿಗೂ ತಕ್ಕ ಗೌರವವಿತ್ತು ಆದರಿಸುವ ಔದಾರ್ಯ ಬಹುಜನರಲ್ಲಿ ಕಾಣಸಿಗುವುದಿಲ್ಲ. ಆದ್ದರಿಂದ ಶ್ರೀಮಾತೆಯವರ ಈ ಮಾತಿಗೆ ಒಂದು ವಿಶೇಷ ಮಹತ್ವವಿದೆ. ಅಲ್ಲದೆ ತೀರಾ ಸಣ್ಣ ಕೆಲಸಗಳನ್ನು ಕೂಡ ಶ್ರದ್ಧೆಯಿಂದ ಗೌರವದಿಂದ ಮಾಡಬೇಕು ಎಂದು ಹೇಳಿದ್ದು ಇನ್ನೊಂದು ಮುಖ್ಯ ವಿಚಾರ. ವ್ಯಕ್ತಿಯ ನಡುವಣ ತಾರತಮ್ಯಕ್ಕೆ ಕಾರಣವೇ ಈ ಶ್ರದ್ಧೆಯ ಮಟ್ಟ. ಉಪಯೋಗಕ್ಕೆ ಬರುವಂತಹ ಯಾವುದೇ ವಸ್ತುವನ್ನು ವ್ಯರ್ಥ ಮಾಡುವುದನ್ನು, ಅನ್ಯಾಯವಾಗಿ ಪೋಲು ಮಾಡುವುದನ್ನು ಶ್ರೀಮಾತೆ ಸಹಿಸುತ್ತಿರಲಿಲ್ಲ. ಒಮ್ಮೆ ಅವರು ಉದ್ಬೋಧನದಲ್ಲಿದ್ದಾಗ ಬಲರಾಮ ಬೋಸನ ಮನೆಯವರು ಅವರಿಗೆ ಒಬ್ಬ ಆಳಿನ ಮೂಲಕ ಒಂದು ಬುಟ್ಟಿಯ ತುಂಬ ಸೀತಾಫಲಗಳನ್ನು ಕಳಿಸಿಕೊಟ್ಟಿದ್ದರು. ಆ ಆಳು ಹಣ್ಣುಗಳನ್ನು ದೇವರ ಕೋಣೆಯಲ್ಲಿಟ್ಟು ಕೆಳಗೆ ಬಂದು ಅಲ್ಲಿದ್ದ ಸಾಧುಗಳನ್ನು ಕೇಳಿದ, ಈ ಖಾಲಿ ಬುಟ್ಟಿಯನ್ನು ಏನು ಮಾಡಲಿ ಎಂದು. ಅದಕ್ಕೆ ಆ ಸಾಧುಗಳು, ಅದ್ಯಾಕಿನ್ನು, ಅದರಿಂದೇನೂ ಪ್ರಯೋಜನವಿಲ್ಲ, ಹೋಗುತ್ತಾ ದಾರಿಯಲ್ಲಿ ಎಸೆದು ಬಿಡು ಎಂದರು. ಮಹಡಿಯ ಮೇಲೆ ನಿಂತಿದ್ದ ಶ್ರೀಮಾತೆ ಈ ಮಾತನ್ನು ಕೇಳಿಸಿಕೊಂಡು ತಕ್ಷಣ ಅಲ್ಲಿಂದಲೇ ಬಗ್ಗಿ ನೋಡಿದರು. ಬುಟ್ಟಿ ಚೆನ್ನಾಗಿಯೇ ಇತ್ತು, ಒಂದಲ್ಲ ಒಂದು ಉಪಯೋಗಕ್ಕೆ ಬರುವಂತಿತ್ತು. ಇಂಥ ಬುಟ್ಟಿಯನ್ನು ಎಸೆದು ಬಿಡುವುದೇ ಎಂದು ಕೇಳುತ್ತಾ ಅವರು ಕೂಡಲೇ ಆ ಬುಟ್ಟಿಯನ್ನು ತರಿಸಿ ಚೆನ್ನಾಗಿ ತೊಳೆದು ಜೋಪಾನವಾಗಿ ಇರಿಸಿದರು. ಆ ಬುಟ್ಟಿಯನ್ನು ಎಸೆದು ಬಿಡುವಂತೆ ಹೇಳಿದ ಸ್ವಾಮಿಗಳಿಗೆ ಹಾಗೆ ಅಪವ್ಯಯ ಮಾಡದಂತೆ ಬುದ್ಧಿ ಹೇಳಿದರು. ರಾಮಮಯ ಅಂದರೆ ಮುಂದೆ ಸ್ವಾಮಿ ಗೌರೀಶ್ವರಾನಂದ ಹುಡುಗನಾಗಿದ್ದಾಗ ಪ್ರತಿ ಶನಿವಾರವೂ ತನ್ನೂರಾದ ಬದನ್ಗಂಜ್ನಿಂದ ಜಯರಾಮ್ ಬಾಟಿಗೆ ಬಂದು ಬಿಡುತ್ತಿದ್ದ. ಮನೆಯಲ್ಲಿ ಒಳ್ಳೆಯ ತಿಂಡಿ ಏನಾದರೂ ಇದ್ದರೆ ಶ್ರೀಮಾತೆಯವರು ಅವನಿಗೆಂದು ಒಂದಿಷ್ಟು ತೆಗೆದಿಟ್ಟಿರುತ್ತಿದ್ದರು. ಒಂದು ದಿನ ಒಬ್ಬಳು ಭಕ್ತೆ ಒಳ್ಳೆ ತುಪ್ಪದ ಕಿಚುಡಿ ತಯಾರಿಸಿದ್ದಳು. ಅಂದು ಎಂದಿನಂತೆ ಹುಡುಗ ರಾಮಮಯ್ಯ ಬಂದ. ಶ್ರೀಮಾತೆಯವರು ತುಂಬಾ ವಾತ್ಸಲ್ಯದಿಂದ ಉಪಚಾರ ಮಾಡಿ ಕಿಚುಡಿ ಬಡಿಸಿದರು. ಆದರೆ ಆ ಹುಡುಗನಿಗೆ ಸ್ವಲ್ಪ ತಿನ್ನುವಷ್ಟರಲ್ಲೇ ಸಾಕಾಗಿ ಹೋಯಿತು. ಎಲೆಯಲ್ಲಿ ಇನ್ನೂ ಬಹಳಷ್ಟಿತ್ತು. ಅದನ್ನು ಅವನು ತಿಪ್ಪೆಗೆಸೆಯಲು ಹೊರಟ. ಆಗ ಶ್ರೀಮಾತೆ, ಮಗು, ಅಷ್ಟು ಒಳ್ಳೆಯ ತಿಂಡಿಯನ್ನು ಎಸೆಯಬಾರದಪ್ಪ ಎಂದು ಹೇಳಿ ಪಕ್ಕದ ಮನೆಯ ಗೌಳಿಗರ ಹುಡುಗಿಯನ್ನು ಕರೆಸಿದರು. ಆ ಉಳಿದ ಕಿಚುಡಿಯನ್ನು ಕೊಟ್ಟಾಗ ಆಕೆ ಅದನ್ನು ಬಹಳ ಸಂತೋಷದಿಂದ ತೆಗೆದುಕೊಂಡು ಹೋದಳು. ಆಮೇಲೆ ಶ್ರೀಮಾತೆಯವರು, ನೋಡಪ್ಪ, ಯಾರಿಗೇನು ಸಲ್ಲತಕ್ಕದ್ದೋ ಅವರಿಗೆ ಅದನ್ನು ಕೊಟ್ಟು ಬಿಡಬೇಕು. ಮನುಷ್ಯರು ತಿನ್ನಬಹುದಾದದ್ದನ್ನು ದನಕರುಗಳಿಗೆ ಕೊಡಬಾರದು, ದನಕರುಗಳು ತಿನ್ನಬಹುದಾದದ್ದನ್ನು ನಾಯಿಗಳಿಗೆ ಕೊಡಬಾರದು. ಒಂದು ವೇಳೆ ದನಕರುಗಳು ನಾಯಿಗಳು ತಿನ್ನದಿದ್ದರೆ ಕೆರೆಯಲ್ಲಿ ಮೀನುಗಳಿವೆ, ಅವುಗಳಿಗೆ ಹಾಕಿದರೆ ಅವಾದರೂ ತಿನ್ನುತ್ತವೆ. ಯಾವುದನ್ನೇ ಆಗಲಿ ಹಾಳು ಮಾಡಬಾರದು ಎಂದು ಹುಡುಗನಿಗೆ ಬೋಧಿಸಿದರು.
ಶ್ರೀಮಾತೆಯವರು ಅವತರಿಸಿರುವುದು ಜನರಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಜ್ಞಾನವನ್ನು ಪ್ರಚೋದಿಸಿ ಅವರ ಮನಸ್ಸನ್ನು ಭಗವದ್ ಅಭಿಮುಖಗೊಳಿಸುವುದಕ್ಕಾಗಿ. ಆದರೆ ಇಲ್ಲಿ ಅವರು ಜನರಿಗೆ ಲೌಕಿಕ ಜೀವನದ ಸಾಮಾನ್ಯ ರೀತಿ ನೀತಿಗಳನ್ನು ತಿಳಿಸಿಕೊಡುತ್ತಿದ್ದಾರೆ. ಹಬ್ಬದ ಊಟದಲ್ಲಿ, ಮದುವೆಯ ಮನೆಗಳಲ್ಲಿ, ಭೋಜನಕೂಟದಲ್ಲಿ ಜನ ವಿಪರೀತ ಖರ್ಚಿನ ಆಹಾರ ಪದಾರ್ಥಗಳನ್ನೆಲ್ಲ ನಿರ್ಲಕ್ಷ್ಯದಿಂದ ಚೆಲ್ಲಿ ಹೋಗುವ ದೃಶ್ಯಗಳನ್ನು ನೋಡಿದರೆ ಶ್ರೀಮಾತೆಯವರ ವಿವೇಕದ ನುಡಿಗಳು ಎಷ್ಟು ಮನನಯೋಗ್ಯವಾಗಿವೆ ಎನ್ನುವುದು ತಿಳಿಯುತ್ತದೆ. ಇನ್ನೊಮ್ಮೆ ಜ್ಞಾನ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಮನೆಯ ಉಪಯೋಗಕ್ಕಾಗಿ ಒಂದಿಷ್ಟು ಅಪ್ಪಟ ಹಾಲನ್ನು ದುಬಾರಿ ಬೆಲೆ ಕೊಟ್ಟು ಕೊಂಡುಕೊಂಡು ಅದನ್ನು ಗೋಪೇಶ ಬ್ರಹ್ಮಚಾರಿಗಳ ಮೂಲಕ ಶ್ರೀಮಾತೆಯವರಿಗೆ ಕಳುಹಿಸಿಕೊಟ್ಟರು. ಗೋಪೇಶ ಬ್ರಹ್ಮಚಾರಿಗಳು ಹಾಲನ್ನು ತೆಗೆದುಕೊಂಡು ಬರುತ್ತಿದ್ದಾರೆ. ದಾರಿಯಲ್ಲಿ ಹಾಲು ಕುಲುಕಾಡುವಾಗ ಏನೋ ಒಂದು ವಸ್ತು ಹಾಲಿನ ಮೇಲ್ಮೈಗೆ ಬಂದು ಕೆಳಗಿಳಿದ ಹಾಗೆ ಕಂಡುಬಂತು. ಪಾತ್ರೆಯನ್ನು ಅಲ್ಲೇ ಕೆಳಗಿಟ್ಟು ಕಣ್ಣರಳಿಸಿ ನೋಡುತ್ತಾರೆ. ಅದೊಂದು ಸಣ್ಣ ಮೀನು. ಅಪ್ಪಟ ಹಾಲಿನಲ್ಲಿ ಮೀನನ್ನು ಕಂಡು ಬ್ರಹ್ಮಚಾರಿಗಳು ಬೆರಗಾದರು. ಆದರೆ ಅಲ್ಲಿಗೆ ಅದು ಹೇಗೆ ಬಂದಿರಬಹುದು ಎನ್ನುವುದು ಅವರಿಗೆ ಹೊಳೆಯದಿರಲಿಲ್ಲ. ಹಳ್ಳಿಗಾಡಿನ ಗೊಲ್ಲರು ಹಾಲಿನ ಪ್ರಮಾಣವನ್ನು ಹೆಚ್ಚಾಗಿಸುವ ಸಂಭ್ರಮದಲ್ಲಿ ಕೆರೆಯ ನೀರು, ಕೊಳದ ನೀರು, ಕೆಲವೊಮ್ಮೆ ಅವಸರದಲ್ಲಿ ಹೊಲದ ನೀರನ್ನು ಬೆರೆಸಿಬಿಡುವುದು ಸಾಮಾನ್ಯ. ಹೀಗೆ ಸಿಕ್ಕ ನೀರನ್ನು ಬೆರೆಸಿದಾಗ ಹಾಲಿನಲ್ಲಿ ಒಂದೆರಡು ಮೀನು ಸೇರಿಕೊಂಡರೂ ಆಶ್ಚರ್ಯವಿಲ್ಲ. ಇರಲಿ, ನೈವೇದ್ಯಕ್ಕಾಗಿ ಬಳಸಬೇಕಾದ ಹಾಲಿನಲ್ಲಿ ಮೀನನ್ನು ಕಂಡು ಗೋಪೇಶ ಬ್ರಹ್ಮಚಾರಿಗಳು ಜಿಗುಪ್ಸೆಗೊಂಡು, ಹೇಗೂ ಇದು ಠಾಕೂರರ ನೈವೇದ್ಯಕ್ಕೆ ಯೋಗ್ಯವಾಗಿಲ್ಲ, ಅದನ್ನು ಇಲ್ಲೇ ಚೆಲ್ಲಿ ಬಿಡೋಣ ಎಂದು ಆಲೋಚಿಸಿದರು. ಆದರೆ ಮರುಕ್ಷಣಕ್ಕೆ ಇನ್ನೊಂದು ಆಲೋಚನೆ ಬಂತು. ಆಗಲಿ, ಇದನ್ನು ಇಲ್ಲಿಯವರೆಗೆ ತಂದದ್ದಾಗಿದೆ, ಶ್ರೀಮಾತೆಯವರಿಗೂ ತೋರಿಸಿ ಅವರು ಹೇಗೆ ಹೇಳುತ್ತಾರೆ ಹಾಗೆ ಮಾಡೋಣ ಎಂದು. ಅದರಂತೆ ಅವರು ಸಂಗತಿಯನ್ನೆಲ್ಲ ವಿವರಿಸಿ, ನೈವೇದ್ಯಕ್ಕೆ ಯೋಗ್ಯವಲ್ಲದ ಈ ಹಾಲನ್ನು ಚೆಲ್ಲುವುದೇ ಒಳ್ಳೆಯದು ಎಂದಾಗ ಶ್ರೀಮಾತೆಯವರೆಂದರು, ಎಲ್ಲಾದರೂ ಉಂಟೆ, ಅದನ್ನು ಎಸೆಯುವುದೇಕೆ? ಶ್ರೀರಾಮಕೃಷ್ಣರ ನೈವೇದ್ಯಕ್ಕಾಗದಿದ್ದರೇನಂತೆ? ಮನೆಯಲ್ಲಿ ಹಾಲು ಕುಡಿಯುವ ಮಕ್ಕಳಿವೆ, ಅವರಿಗೇ ಕೊಡಬಹುದಲ್ಲ? ಸಂಪ್ರದಾಯದ ಜಾಡಿನಲ್ಲೇ ಮುಂಬರಿಯಲು ಬಯಸುವ ಸಮಾಜ ಹೊಸ ಬಗೆಯ ಅಥವಾ ಶಿಷ್ಟ ಸಮ್ಮತವಲ್ಲದ ಪರಿಸ್ಥಿತಿ ಎದುರಾದಾಗ ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯಿಸಲು ಅಸಮರ್ಥವಾಗುತ್ತದೆ. ಆದರೆ ಮಹಾ ವ್ಯಕ್ತಿಗಳ ಪರಿಶುದ್ಧ ಮನಸ್ಸಿನಲ್ಲಿ ಇಂಥ ಸಮಸ್ಯೆಗಳಿಗೆ ಪರಿಹಾರವೂ ಮೂಡುತ್ತದೆ. ಇದು ಸಮಾಜಕ್ಕೆ ಹೊಸ ಮೇಲ್ಪಂಕ್ತಿಯನ್ನೇ ಹಾಕಿಕೊಡಬಲ್ಲದು.